ಈ ಬಾರಿಯ ಚುನಾವಣೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿಯಿಂದ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇರುವಂಥದ್ದು. ಸಾವಿರಾರು ಜನರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದು ನೋಡಿದ್ರೆ ನಾರಾಯಣ ರಾಜು ಅವರು ಆ ಥರ ಮಾಡಲಿಲ್ಲ. ಇವತ್ತು 10,000, 20,000, 50,000 ತಗೊಂಡು ಜನ ಕರ್ಕೊಂಡೋಗಿ ಶೋ ತೋರಿಸೋಂಥ ಅವಶ್ಯಕತೆ ಏನಿದೆ? ಎಲ್ಲವೂ ಕೂಡ ಜಾತಿಯ ಆಧಾರದ ಮೇಲೆ ನಡೀತಾ ಇದೆ ಅನ್ನುವಂಥ ಮಾತುಗಳು ಆಯಾ ಪಕ್ಷಗಳಿಗೆ ಈಗ ಸೀಮಿತ ಆಗುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ JDSಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ. ಅಸ್ತಿತ್ವ ಇಲ್ಲ, ನಿಜ. ಅದು BJP ತಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ. ಮುಸಲ್ಮಾನರು ಯಾವುದೇ ಕಾರಣಕ್ಕೂ BJPಗೆ ಹಾಕೋದಿಲ್ಲ. ಆ ಸಮುದಾಯಕ್ಕೆ ಕಾಂಗ್ರೆಸ್ನವರು ಕೊಡುಗೆ ಏನು? ನಾರಾಯಣ ರಾಜು ಅವರು ಎಲ್ಲ ಜಾತಿಗಳನ್ನು ಹಾಗೆ ಎಲ್ಲ ಧರ್ಮಗಳನ್ನು ಒಂದೇ ಸಮಕ್ಕೆ ಒಗ್ಗೂಡಿಸ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ. ನಾನು ಯಾರಾದರೂ ನನಗೆ ಒಬ್ಬರು ನನ್ನ ಭ್ರಷ್ಟ ಇವನು ಅಂತ ಹೇಳ್ಬಿಟ್ರೆ ನಾನು ನಾಳೆ ಬೆಳಗ್ಗೆ ರಾಜಕಾರಣದಿಂದ ನಿವೃತ್ತಿ ತಗೋತೀನಿ. ಈಗ JDS ಕೂಡ ಬಹಳ ಟಫ್ ಕಾಂಪಿಟೇಷನ್ ಇರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. 40% ತಗೊಳ್ಳೋರಿಗೆ ಓಟ್ ಹಾಕ್ತಾರೋ, ಇರೋದೆಲ್ಲ ಕಂಪ್ಲೀಟಾಗಿ 100% ಕಮಿಷನ್ ಕೊಟ್ಟು ಅವ್ರು ಬೀದಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಅದು ಅವ್ರಿಗೆ ಬಿಟ್ಟು. WTV ರಾಜ್ಯದಲ್ಲಿ ಮೇ 10ರಂದು ನಡೆಯಲಿರುವಂತಹ ಚುನಾವಣೆಗೆ ಈಗಾಗಲೇ ನಾಮಪತ್ರಗಳ ಸಲ್ಲಿಕೆ ಭರಾಟೆಯಿಂದ ಸಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಚುನಾವಣಾ ಪ್ರಚಾರ ಕೂಡ ಸದ್ದಿಲ್ಲದೆ ಮೂರೂ ಪಕ್ಷಗಳು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮೂರೂ ಪಕ್ಷಗಳು ಕೂಡ ಜಿದ್ದಾಜಿದ್ದಿಗೆ ಬಿದ್ದಿದ ರೀತಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಿದೆ. ಆ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದಾಗಿರುವಂಥದ್ದು. ಇಲ್ಲಿ JDS ಅಭ್ಯರ್ಥಿಯಾಗಿ ನಾರಾಯಣ ರಾಜು ಅವರು ಕಣಕ್ಕೆ ಇಳಿದಿದ್ದಾರೆ. ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿನ ಜನರು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಾರಿಯ ಚುನಾವಣೆಯಲ್ಲಿ ಯಾವೆಲ್ಲ ರೀತಿಯ ಯೋಜನೆಗಳನ್ನು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ತರಬೇಕು ಗೆಲುವನ್ನು ಸಾಧಿಸಿದ್ರೆ ಎನ್ನುವಂತಹ ಕೆಲವೊಂದಿಷ್ಟು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರನೇ ಮಾತಾಡೋಣ. ಇದಕ್ಕೆ ನಾರಾಯಣ ರಾಜು ಅವರು ಏನು ಹೇಳ್ತಾರೆ, ಚುನಾವಣಾ ಪ್ರಚಾರ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ, ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ, ಬನ್ನಿ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಓಕೆ ಸರ್, ಪ್ರಮುಖವಾಗಿ ಬಹಳ ಸಿಂಪಲ್ ಅಂದರೆ ಸಿಂಪಲ್ ನಾಮಿನೇಷನನ್ನು ಫಿಲ್ ಮಾಡಿಬಿಟ್ಟು ಬಂದರೆ ನಾಮಪತ್ರ ಸಲ್ಲಿಕೆ ಪ್ರತಿಯೊಂದು ಕಡೆ ಕೂಡ ಬಹಳ ಜೋರಾಗಿ ಸಾಕಷ್ಟು ಜನ ಸಾವಿರಾರು ಜನರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದು ನೋಡಿದ್ರೆ ನಾರಾಯಣ ರಾಜು ಅವರು ಆ ಥರ ಮಾಡಲಿಲ್ಲ. ಹೇಗಿತ್ತು ಸರ್ ಕಾರ್ಯಕ್ರಮ? ನೋಡಿ, ಇದು ಇವತ್ತು ಏನು ನಾಮಪತ್ರ ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಯಾವುದೇ ಥರದ ಜಾತಿ ಜನಾಂಗ ಅದು ನೋಡಿದಿರ ಎಲ್ಲ ಜನಾಂಗದವ್ರನ್ನ ನಾನು 5 ಜನ ಜೊತೆಗೆ ಹೋಗಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ವಿ. ನನಗೆ 25,000 ಜನ ಸೇರಿಸೋದು, 50,000 ಜನ ಸೇರಿಸೋದು, 5 ಲಕ್ಷ ಜನನೂ ಸೇರಿಸೋ ಕೆಪಾಸಿಟಿ ಇದೆ. ನಾನು ಆ ಥರ ಸೇರಿಸಿ ಆ ಥರ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳೋದು ನನಗೆ ಅವಶ್ಯಕತೆ ಇಲ್ಲ. ಈಗ 3 ಬಾರಿ 4 ಬಾರಿ 5 ಬಾರಿ 7 ಬಾರಿ ಗೆದ್ದಂಥವರು ಇವತ್ತು 10,000, 20,000, 50,000 ತೊಗೊಂಡು ಜನ ಕರ್ಕೊಂಡೋಗಿ ಶೋ ತೋರಿಸೋಂಥ ಅವಶ್ಯಕತೆ ಏನಿದೆ? ಇಲ್ಲ. ಈಗಾಗಲೇ ರಾಜಕೀಯ ಪಕ್ಷದವರು ಕಾಂಗ್ರೆಸ್, ನ್ಯಾಷನಲ್ ಪಾರ್ಟಿಗಳು, BJP ಮತ್ತು ಕಾಂಗ್ರೆಸ್ಸು ಇವತ್ತು ನಮಗೆ 2,000 ಒಟ್ಟು 3,000 ಬೀಳುತ್ತೆ ಅಂತ ಪಾಪ ಅವರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಇವರು ಅವ್ರ B ಟೀಮ್ ಅಂತಾರೆ, ಇನ್ನೊಂದು ಪಾರ್ಟಿ ಅವ್ರ B ಟೀಮು ಅಂತ ಹೇಳ್ತಾ ಇದ್ದಾರೆ. ಈ 2,000 ಬೀಳುತ್ತೋ ಇಲ್ಲ 50,000 ಬೀಳುತ್ತೋ ಮುಂದಿನ ದಿನಗಳಲ್ಲಿ 10ನೇ ತಾರೀಕು ಒಳಗಡೆ ಏನಾಗತ್ತೆ ಅನ್ನೋದು ಗೊತ್ತಾಗ್ತದೆ ಜನರಿಗೆ. ಈಗಾಗಲೇ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇವರೆಲ್ಲರೂ ಕೂಡ JDSನತ್ತ ಒಲವನ್ನು ತೋರಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನು? ಈಗ ನೋಡಿ, ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು 2 ಬಾರಿ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು.
ಅವರು ನಮ್ಮ ಅಣ್ಣನಂತೆ. ಅವರು ಮಾರ್ಗದರ್ಶನದಂತೆ ನಾನು ಅವರೇನು ತತ್ವ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಪಾಲಿಸ್ಕೊಂಡು ಬಂದಿದ್ದಾರೋ, ಅವರು ಯಾವುದೇ ಜಾತಿ ಮತ್ತು ಇದು ನೋಡಿಲ್ಲ, ಎಲ್ಲ ಜಾತಿನ ಜೊತೆಗೆ ತಗೊಂಡು ಹೋಗಿದ್ದಾರೆ. ನಾನು ಇವತ್ತು ಅವ್ರು ಏನು ಮಾರ್ಗದರ್ಶನ ಅವ್ರ ಮುಂದೆ ಹಿಂದಿನ ತಿಂಗಳಲ್ಲಿ ತೋರಿಸಿದಾರೋ ಅವ್ರನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚುನಾವಣೆಗೆ ಬಂದಿರೋದು ಒಂದು ಧರ್ಮದಿಂದ ಅಲ್ಲ. ನಾನು ಯಾವ ಬಡವ ಕುಟುಂಬ ಇವತ್ತು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿದ್ದಾರೋ, ಅದು ಎಸ್ ಸಿ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಇಲ್ಲ ಬ್ರಾಹ್ಮಣರು ಇರ್ಬೋದು, ಇಲ್ಲ ಲಿಂಗಾಯತರೇ ಇರ್ಬೋದು, ಎಲ್ಲರೂ ಸಾಹುಕಾರರು, ಎಲ್ಲರೂ ಇದು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಜನಾಂಗದ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಎಲ್ಲ ಜನಾಂಗನ ಒಟ್ಟಾಗಿ ತಗೊಂಡೋಗಿ ಇವತ್ತು ಅವರವರ ಕಷ್ಟ, ಅವರವರ ಭಾವನೆಗಳನ್ನ ತಿಳ್ಕೊಂಡು ನಾನು ಇವತ್ತು ಮುಂದಿನ ತಿಂಗಳಲ್ಲಿ ಅವ್ರ ಜೊತೆಗೆ ಹೋಗ್ತೀನಿ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸರ್, ಪ್ರಮುಖವಾಗಿ ಇಲ್ಲಿನ ಅಂದರೆ ನಿಮ್ಮ ಕ್ಷೇತ್ರದ ಪ್ರತಿಸ್ಪರ್ಧಿಗಳಾಗಿರುವಂಥ ಕಾಂಗ್ರೆಸ್ ಹಾಗೆ ಮತ್ತೊಂದು ಕಡೆ BJP ಆಗಿರ್ಬೋದು, ಒಂದು ಕಡೆ ರೆಡ್ಡಿ ಸಮುದಾಯವನ್ನು ಪ್ರತಿನಿಧಿಸಿದರೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇಡೀ ಭಾರತ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಆದರೆ ಇತ್ತೀಚೆಗೆ ನಡೆಯುವಂಥ ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಎಲ್ಲವೂ ಕೂಡ ಜಾತಿಯ ಆಧಾರದ ಮೇಲೆ ನಡೀತಾ ಅನ್ನುವಂಥ ಮಾತುಗಳು ಹೌದಾ ಇಲ್ವಾ ಸರ್? ಅದು ನನ್ನ ಮೈಂಡ್ಸೆಟ್ ಏನಿದೆ ಅಂದರೆ, ಇವತ್ತು ನೋಡಿ ಇಡೀ ಬೆಂಗಳೂರಿನಲ್ಲಿ ಇವತ್ತು ಆ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವರು. ಜಾತಿ ಧರ್ಮದಲ್ಲಿ ನಮ್ಮ ಗೌಡರು ಜಾಸ್ತಿ ಇದ್ದಾರೆ, ಇವತ್ತು SC ಜನಾಂಗ ಇದ್ದಾರೆ, ಮತ್ತು ರೆಡ್ಡೀಸ್ ಇದ್ದಾರೆ. ಸೊ ಹಂಗಾದರೆ ಇವತ್ತು ನಮ್ಮ JDSನಲ್ಲಿ ಮುನ್ನಾರಾಯಣ್ ಅಂತ ನಿಂತ್ಕೊಂಡಿದ್ದರು 2007ರಲ್ಲಿ. ಅವರು ಇಡೀ ಉತ್ತರಳ್ಳಿ ಕಾನ್ಸ್ಟಿಟ್ಯೂನ್ಸಿನ ಒಂದು 20 ವರ್ಷ ಸಾಕಿದ್ದಾರೆ. ಅವರು ಸ್ವಂತ ಹಣ ಅವ್ರ ಮನೆಯಿಂದ ತೊಗೊಂಡೋಗಿ ಹಾಕಿ ಸಾಕಿದ್ದಾರೆ. ಅವ್ರು ನಿಂತಂಥ ಸಂದರ್ಭದಲ್ಲಿ ಗೌಡ್ರು ಜಾಸ್ತಿ ಇದೆ ಅಂತ ಗೊತ್ತಾಗಿದೆ ಅಲ್ತಾನೆ. ಅವಾಗ ಉತ್ತರಳ್ಳಿ ದೊಡ್ಡದಿತ್ತು, ಅದು ಇದಾದಮೇಲೆ ಡಿಲಿಮಿಟೇಷನ್ ಆದಮೇಲೆ ಒಂದು ಭಾಗ ಆಯಿತು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ. ಹಂಗಿದ್ರೆ ಗೌಡ್ರು ಅವತ್ತು 70,000 80,000 ಇದ್ದರು. ಗೌಡ್ರು ಇದ್ದಂಥ ಸಂದರ್ಭದಲ್ಲಿ ಅವರೇ ಗೆಲ್ಬೋದಿತ್ತಲ್ಲ, ಯಾಕೆ ಗೆಲ್ಲಿಲ್ಲ? ಸೊ ಅದು ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಜಾತಿ ನಿರ್ಣಾಯಕ ಪಾತ್ರ ಅಲ್ಲ. ಎಲ್ಲ ಜಾತಿ ಜನಾಂಗದವರು ಇವತ್ತು ಜಾತ್ಯತೀತ ಜನತಾ ಜೊತೆ ಇದ್ದಾರೆ. ಅದ್ರ ಜೊತೆ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ. ಪಾಪ ಅವರೇನೋ ಹೇಳಿದ್ದಾರೆ, ಗೌಡ್ರು ಎಲ್ಲ ಬಂದುಬಿಡುತ್ತೆ, ನಾವು ಮುಂದಿನ ತಿಂಗಳಲ್ಲಿ ನಾವೆಲ್ಲ ಗೌಡರು ಕಂಪ್ಲೀಟ್ ಆಗಿಬಿಡತ್ತೆ ಅಂತ ಅಂತಾರೆ. ಆಯಾ ಪಕ್ಷಗಳಿಗೆ ಈಗ ಸೀಮಿತ ಆಗುತ್ತೆ. ಒಬ್ಬರು ದೇವೇಗೌಡರ ಪಕ್ಷನ ಲೈಕ್ ಮಾಡ್ತಾರೆ, ಒಬ್ಬರು ಕಾಂಗ್ರೆಸ್ ಲೈಕ್ ಮಾಡ್ತಾರೆ, ಇನ್ನು ಕೆಲವರು BJPನೂ ಲೈಕ್ ಮಾಡ್ಬೋದು, ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ನೀವು, ಈ ಬಾರಿ ಆಕಾಂಕ್ಷಿ ಆಗಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಟಿಕೆಟ್ ಕೈ ತಪ್ಪಿ ಹೋಯಿತು. ಆದರೆ ಪ್ರತಿಯೊಂದು ಪಕ್ಷ ಅಂದರೆ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮೂರೂ ಪಕ್ಷಗಳ ಪಕ್ಷ ಸಿದ್ಧಾಂತ ಬೇರೆ ಇರುತ್ತೆ ಸರ್. JDS ನಿಮ್ಗೆ ಹೊಸ್ತಲ್ಲ, ಆದರೂ ಕೂಡ ಒಮ್ಮೆ ಸ್ಪರ್ಧೆ ಕೂಡ ಮಾಡಿದ್ರಿ. ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ JDSಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ ಸರ್, ಏನು ಹೇಳ್ತೀರಾ ಇದಕ್ಕೆ? ಈಗ ಅಸ್ತಿತ್ವ ಇಲ್ಲ, ನಿಜ ಅದು. ಈಗ ನಾನು ನಮ್ಮ ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ನವ್ರು ನಮಗೆ ಟಿಕೆಟ್ ಈಗ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೊಡಲಿಲ್ಲ. ಸಂತೋಷ, ಅದು ಅವ್ರ ಪಕ್ಷದ ನಿರ್ಣಯ. ಇವತ್ತು ನನಗೆ ಜಾತ್ಯತೀತ ಅವರು ನಮ್ಮ ಕುಮಾರಸ್ವಾಮಿಯವರು ನನಗೆ ಕರೆದು 3 ಬಾರಿ ಮೀಟಿಂಗ್ ಆಗಿ ಕೊನೆಗೆ ಅವರು ಮೈಂಡ್ಸೆಟ್ ಏನಿತ್ತೋ ಏನೋ, ನೀನು ಪಕ್ಷೇತರ ಹೋಗಬೇಡ, ಒಂದು ಚಿಹ್ನೆಯಲ್ಲಿ ಹೋಗು, ನನ್ನ ಪಕ್ಷದಲ್ಲಿ ಗುರುತಿಸ್ಕೊಂಡು ನೀನು ಹೋಗು ಮುಂದಿನ ಈ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಆ ಚುನಾವಣೆಗೆ ಬಂದಿದ್ದೀನಿ, ನಿಂತಿದ್ದೀನಿ. ಅಸ್ತಿತ್ವ ಇಲ್ಲ, ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಎಷ್ಟು ಓಟ್ ಬರುತ್ತೆ ಅಂತ ನಾನು ಇನ್ನೊಂದು 10 ದಿನದಲ್ಲಿ ಗೊತ್ತಾಗ್ತದೆ ನಿಮಗೆ, ಯಾವ ಅಸ್ತಿತ್ವ ಇದೆಯಾ ಇಲ್ವಾ. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ, ಪಾಪ ನಮ್ಮ BJP ಮುಖಂಡರು ಯಾರೋ ಹೇಳ್ತಾಯಿದ್ರಂತೆ, ಒಂದು 2,000 3,000 ಹೋಗುತ್ತೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ಸಂತೋಷ, ಅವ್ರ ಮೈಂಡಲ್ಲಿ ಅಷ್ಟೇ ಇಟ್ಕೊಳ್ಳಿ. ನನಗೆ 500 ಜನ ಹಾಕಿದ್ರೆ ಸಾಕು, ನಾನು ಅಷ್ಟಕ್ಕೆ ಸೀಮಿತವಾಗಿದ್ದು ಒಪ್ಕೊಂಡಿರೋದು ಖುಷಿ ಆಗ್ತದೆ. ಸರ್, ಈ ಬಾರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಯಾವ ಒಂದು ಸಂದೇಶವನ್ನು ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀರಿ ಸರ್? ಯಾವ ಸಂದೇಶ ಅಂತಂದರೆ,
ಈ 15 ಬಾರಿ ಗೆದ್ದು 15 ವರ್ಷ ಈಗ 7 ಸಾರಿ 8 ಸಾರಿ ಗೆದ್ದಿರೋವಂಥವ್ರು 9 ಸತಿ ಗೆದ್ದಿರೋವಂಥವ್ರು ಇದ್ದಾರೆ ಇವತ್ತು. ಈಗಿನ ಮೊದಲನೇ ನಿಮ್ಮ ಕ್ವಶನ್ ಕೇಳಿದಾಗ 7 ಬಾರಿ 8 ಬಾರಿ ಗೆದ್ದಿದ್ದಂಥವ್ರು ನಾಮಿನೇಷನ್ ಹಾಕ್ಲಿಕ್ಕೆ 5,000 15,000 20,000 30,000 ಜನ ತೊಗೊಂಡು ಯಾಕೆ ಹೋಗಬೇಕು? ನೀವು ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡಿದ್ದೀರಾ ಅಂತಂದರೆ ನೀವು ಮನೇಲಿ ಕೂತ್ಕೊಂಡು ಗೆಲ್ಬೋದು. ಆ ಥರದ್ದು ಏನಿದೆ? ಏನೂ ಇಲ್ಲ. ಜನಗಳು ಕರ್ಕೊಂಡು ಹೋಗೋದು ಅವಶ್ಯಕತೆ ಏನಿದೆ? ಸರ್, ನೀವು ಪ್ರತಿಯೊಂದು ವಾರ್ಡ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಜನರು ನಾರಾಯಣ್ ರಾಜ್ ಅವರನ್ನು ಕಂಡ ತಕ್ಷಣ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್? ಯಾಕಂದರೆ ನಾರಾಯಣ್ ರಾಜ್ ಅವರು ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳ ಮುಖಾಂತರವಾಗಿ ಗುರುತಿಸ್ಕೊಂಡಂಥವ್ರು. ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರಿಗೊಂದಷ್ಟು ಸಹಾಯವನ್ನು ಕೂಡ ನೀವು ಮಾಡ್ತೀರಾ. ಈಗ ಪ್ರತಿಯೊಂದು ಕಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಎಲ್ಲೂ AC ಹಾಲ್ಗಳಾಗಲಿ ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ ಹಾಲ್ಗಳಲ್ಲಿ ನಾನು ಯಾರೂ ಕರೀತಾ ಇಲ್ಲ. ನನಗೆ ಇವತ್ತು ಆ ಬಡ ಜನಾಂಗ ಏನು ಹೊಟ್ಟೆ ಹಸಿವಿರೋ ಅಂಥ ಜನ ಇವತ್ತು ಎಲ್ಲೇ ರಸ್ತೆಯಲ್ಲಿ ಬೇಕಾದರೂ ಕರೀಲಿ ಹೋಗ್ತೀನಿ. ಎಲ್ಲೇ ಕೊಳಚೆ ಪ್ರದೇಶದಲ್ಲಿ ಹೋಗಿ ಕೂತ್ಕೊಂಡ್ರೆ ನಾನು ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನ ಕೇಳೋಷ್ಟು ಧೈರ್ಯ ನನಗಿದೆ. ಅವರು ಹೇಳ್ಕೊಳ್ಳೋಷ್ಟು ಬುದ್ಧಿ ಅವ್ರಿಗೂ ಇದೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರ ನೋವನ್ನು ನನಗೆ ಭರಿಸಲಾಗದಂಥ ನೋವಿದೆ ನನಗೆ ಇವತ್ತು, ಕಣ್ಣಾರೆ ನೋಡಿ. ಸೊ ಆ ರೀತಿಯಲ್ಲಿ ನಾನು 50 ಜನ 100 ಜನ ಕರೆದ್ರೂ ಹೋಗ್ತೀನಿ, 1,000 ಜನ ಇದ್ದರೂ ಹೋಗ್ತೀನಿ. ಸೊ ಆ ಕಷ್ಟಗಳು ಯಾರು ಹೇಳ್ಕೊತಾರೆ ಅಂದರೆ ಯಾರು ಹೊಟ್ಟೆ ಹಸಿವಿದೆಯೋ ಅಂಥವ್ರೇ ಹೇಳ್ಕೊಳ್ಳೋದು, ಯಾರು ನೋವಿದೆ ಅವ್ರು ಹೇಳ್ಕೊತಾರೆ. ಈಗ ಆ ಥರದ ಜನದ ಮೀಟ್ ಮಾಡ್ತಾಯಿದ್ದೀನಿ, ಅವ್ರಿಗೆ ನೋಡ್ತಾಯಿದ್ದೀನಿ. ಈಗ ನಾನು ಕೆಲವಾರು ಯೋಜನೆಗಳು ಹಾಕ್ಕೊಂಡಿದ್ದೀನಿ. ನಾಳೆ ನಾಡಿದ್ರೆ ನಾನು ಪ್ರಣಾಳಿಕೆ ಬಿಡುಗಡೆ ಮಾಡ್ತೀನಿ. ಆ ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ಯಾರು ಸೇವಕರು ಯಾರು ರಾಜಕಾರಣಿನೋ ಜನ ತೀರ್ಮಾನ ಮಾಡ್ತಾರೆ. ನಾನು ರಾಜಕಾರಣಿ ಅನ್ನಿಸ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ, ನಾನು ಸೇವಕನಾಗಿ ಅನ್ನಿಸ್ಕೊಳ್ಳಿಕ್ಕೆ ಖುಷಿ ಆಗ್ತದೆ. ಯಾವಾಗಲೂ ಸೇವಕನಾಗೇ ಇರ್ತೀನಿ ಸರ್. ಪ್ರಮುಖವಾಗಿ ಅಲ್ಪಸಂಖ್ಯಾತರು ಈಗಾಗಲೇ ಅಂದರೆ BJPಯನ್ನು ವಿರೋಧಿಸ್ತಾ ಇದ್ದಾರೆ. ಯಾಕಂದರೆ ಮೀಸಲಾತಿ ವಿಚಾರವಾಗಿ ಇರ್ಬೋದು, ಹಾಗೆ ಹಿಜಾಬ್ ವಿಚಾರವಾಗಿ ಇರ್ಬೋದು, ಎಲ್ಲೋ ಒಂದು ಕಡೆ BJP ತಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತಿದೆ. ಆ ಹಿನ್ನೆಲೆಯಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಬಾಂಧವರ ಮತಗಳು JDS ಕಡೆ ಹೋಗ್ಬೋದು ಅನ್ನುವಂಥ ಮಾತು ಕೇಳ್ತಿದೆ. ಏನು ಹೇಳ್ತೀರಿ? ನೋಡಿ, ಈಗ ತರಾತುರಿ ಇನ್ನು 1 ತಿಂಗಳಿದೆ, ಎಲ್ಲ ಇದು ಅವರ ಅವಧಿ ಮುಗಿಯೋದು ಟೈಮ್ ಇನ್ನೊಂದು ತಿಂಗಳು 1.5 ತಿಂಗಳಿದೆ ಅಂದಾಗ 4% ಕೋಟಾ ತೆಗೆದ್ರು ಮುಸಲ್ಮಾನರದು. ಆದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ಸ್ಟೇಟ್ ಗೌರ್ಮೆಂಟಿಗೆ. ಅದೊಂದು ಸೆಟ್ ಬ್ಯಾಕ್ ಆಯಿತು. ಮುಸಲ್ಮಾನರು ಯಾವುದೇ ಕಾರಣಕ್ಕೂ BJPಗೆ ಹಾಕೋದಿಲ್ಲ. ಈಗ ಕಾಂಗ್ರೆಸ್ ಯಾಕೆ ಹಾಕ್ತಾರೆ, ಹಾಕ್ಬೋದಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಕಾಂಗ್ರೆಸ್ನವರು ಕಳೆದ 75 ವರ್ಷಗಳಿಂದ ಆಡಳಿತ ಮಾಡಿದಂಥ ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿ. ಮುಸ್ಲಿಮಾನರನ್ನ ಅವರು ಬರೀ ಎಲೆಕ್ಷನಿಗಾಗಿ ಓಟಿಗೋಸ್ಕರಾಗಿ ಅವ್ರಿಗೆ ಬಳಸ್ಕೊಂಡಿದ್ದಾರೆ. ಆ ಸಮುದಾಯಕ್ಕೆ ಕಾಂಗ್ರೆಸ್ನವರು ಕೊಡುಗೆ ಏನು? ಪ್ರಶ್ನೆ ಈ ಥರ ಮಾಡಿದ್ದು ಅವ್ರಿಗೇನಾದರೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಂದು ಗ್ರಾಂಟ್ಸ್ ಇರ್ಬೋದು. ಈಗ ಮಕ್ಕಾ ಮದೀನಾಗೆ ಅಲ್ಲೆಲ್ಲಾದರೂ ಹೋಗಬೇಕು ಅಂದರೆ ಅಲ್ಲೇ ಹೋಗೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಆ ಥರದಕ್ಕೆ ಏನಾದರೂ ಪ್ರೋತ್ಸಾಹ ಕೊಟ್ಟು, ನಾನೊಬ್ಬ ತುಂಬ ಬಡವ ಆ್ಯಸ್ ಎ ಮುಸ್ಲಿಮ್, ನಾನು ನೋಡಬೇಕು ನನ್ನ ಲೈಫಲ್ಲಿ ಜೀವನದಲ್ಲಿ ಒಂದು ಮೆಕ್ಕಾ ಮದೀನಾ ಅಂದರೆ ಏನು ನೋಡಲಿಕ್ಕೆ ಒಂದು ಆಸೆ ಇರುತ್ತೆ. ಅಂಥವ್ರಿಗೆ ಅಲ್ಲಿ ಯಾರು MLA ಇದ್ದಾನೋ, ಯಾರು ಪ್ರತಿನಿಧಿ ಮಾಡ್ತಾ ಇದ್ದಾನೋ ಅವನು ಖರ್ಚು ಮಾಡ್ಬೋದಿತ್ತು ಅದನ್ನು. ಬಟ್ ಯಾರು ಮಾಡಿಲ್ಲ. ನನಗೆ ಅದು ಕ್ವಶನ್ ಮಾಡಲ್ಲ, ಯಾರು ಮಾಡಿದ್ದಾರೆ ತೋರಿಸಿ ನಂಗಷ್ಟೇ. ಎಕ್ಸೆಪ್ಟ್ ಆ ಜಮೀರ್ ಖಾನ್ ಒಬ್ಬರು ನಾನು ನೋಡ್ದಂಗೆ ಆ್ಯಸ್ ಎ ಪೊಲಿಟಿಷಿಯನ್, ಆ್ಯಸ್ ಎನ್ MLA ಅವರು ಮಿನಿಸ್ಟ್ರು ಆಗಿದ್ದಾರೆ. ನಾನು ಅವರೊಬ್ಬರನ್ನ ನಾನು ನೋಡಿದ್ದೀನಿ, ಒಂದು 10 ಜನಕ್ಕೋ 100 ಜನಕ್ಕೋ ಕಳಿಸಿರ್ಬೋದು ಅಂತ ನನ್ನ ಇದು. ಬಟ್ ಕಳಿಸಿದ್ದಾರೆ, ನನಗೆ ಗೊತ್ತದು, ಬೇರೆಣಿಕೆ ಕಳಿಸಿದ್ದಾರೆ. ಸರ್, ಪ್ರಮುಖವಾಗಿ ಮತ್ತೊಂದು ಕಡೆ ಈಗ ರಾಜಕೀಯ ಅಂತ ಬಂದರೆ ಇಲ್ಲಿ ಜಾತಿ ಅನ್ನುವ ಲೆಕ್ಕಾಚಾರ ಇದ್ದೇ ಇರುತ್ತೆ. ಆದರೆ ನಾರಾಯಣ್ ರಾಜ್ ಅವರು ಎಲ್ಲ ಜಾತಿಗಳನ್ನು ಹಾಗೆ ಎಲ್ಲ ಧರ್ಮಗಳನ್ನು ಒಂದೇ ಸಮನಾಗಿ ಒಗ್ಗೂಡಿಸ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ ಹೇಳಿದರೆ, ನಾನು ಎಲ್ಲ ಜನಾಂಗದವ್ರನ್ನೂ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಜಾತಿ ತಾರತಮ್ಯ ಇಷ್ಟು ಮತ ಬರುತ್ತೆ ಅದರಿಂದ ಅಷ್ಟು ಮತ ಬರುತ್ತೆ ಅನ್ನುವ ಏನು ಯಾವ ಥರದಿಲ್ಲ. ನೋಡಿ, ಇದೇ ಬ್ರಾಹ್ಮಣ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಮತ್ತು SC STಸು ಮತ್ತು ಮುಸಲ್ಮಾನರು, ಅದರ್ OBC ಕಮ್ಯುನಿಟೀಸು, ನಾನು ಅವರಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ, ನಾನು ನನ್ನ ಬಯೋಡೇಟಾ ಈಗ ಬರ್ತದೆ ನಿಮಗೆಲ್ಲ. ಕಳೆದ 25 ವರ್ಷಗಳಲ್ಲಿ ನಾನೇನು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನೋ, ನಾನು ಯಾರಾದರೂ ನನಗೆ ಒಬ್ಬರು ನನ್ನ ಭ್ರಷ್ಟ ಇವನು ಅಂತ ಹೇಳ್ಬಿಟ್ರೆ, ನಾನು ನಾಳೆ ಬೆಳಗ್ಗೆ ರಾಜಕಾರಣದಿಂದ ನಿವೃತ್ತಿ ತಗೋತೀನಿ. ಸೊ ಅವ್ರು ನನ್ನದು ಪ್ರೊಫೈಲ್ ನೋಡಿ ನಾನು ಬೋಗಸ್ ಹಾಕಿದ್ದೀನಿ ಅಂತಲೂ ಅನ್ಕೋಬೋದು, ಗೊತ್ತಿಲ್ಲ. ನಾನು ಅವ್ರನ್ನ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಅವ್ರು ಯಾರನ್ನ ಬೇಕಾದರೂ ಏಜೆನ್ಸಿ ಬಿಡ್ಬೋದು. ಬಿಟ್ಟು ಅವರು ನಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು ನನಗೆ ಮಾಡ್ತಾರೆ ಅನ್ನೋ ಭರವಸೆ ಇದೆ. ನಾನು ನೋಡೋಣ, ಮುಂದಿನ ಈ ಚುನಾವಣೆ ಗೊತ್ತಾಗ್ತದೆ ಯಾರ್ಯಾರು ಏನೇನು ಅಂತ. ಈಗ ನಾನು ಅಕಸ್ಮಾತಾಗಿ ಗೆದ್ದರೆ ಅಂತ ಇಟ್ಕೊಳ್ಳಿ, ಅಕಸ್ಮಾತಾಗಿ ಇನ್ನೊಂದು ಅದಕ್ಕೆ ಆ್ಯಡ್ ಮಾಡ್ತೀನಿ. ಇವತ್ತು ನನಗೆ ನಮ್ಮ ಇಡೀ ನೆನ್ನೆ ರಾತ್ರಿ ಒಂದು ಫಂಕ್ಷನಿಗೆ ಹೋಗಿದ್ದೆ ಜರ್ಗನಹಳ್ಳಿ ಭಾಗದಲ್ಲಿ. ಒಂದು 88-89 ವರ್ಷ ವಯಸ್ಸಿನ ಅಜ್ಜಿ ಸಭೆಯಲ್ಲಿ ಕೂತಿದ್ರು, ಅಳ್ತಾ ಇದ್ಲು. ನಾನು ಅಜ್ಜಿ ನನ್ನ ಹತ್ರ ಬಂದೇ ಬರ್ತಾರೆ ಅಂತ ನನಗೆ ಸಿಕ್ಸ್ ಸೆನ್ಸ್ ಹೊಡಿತು. ಆ ಅಜ್ಜಿ ನಡ್ಕೊಂಡು ಬಂದ್ಲು ಅಲ್ಲಿಗೆ. ನಿಂತ್ಕೊಂಡಿದ್ರು ನಮ್ಮ ರಮೇಶ್ ಚಿಂತಕರು ಮತ್ತು ಹೋರಾಟಗಾರರು ಮಾತಾಡ್ತಾಯಿದ್ರು. ಆ ಮಾತಾಡೋದಂಥ ಸಂದರ್ಭದಲ್ಲಿ ಆ ಅಜ್ಜಿ ಅಲ್ಲಿ ರಮೇಶ್ ಅವ್ರು ಕರೆದೆ ನಾನು, ಬಾ ಅಜ್ಜಿ ಅಂತ ಕೇಳಿದೆ. ಏನು ಅಜ್ಜಿ, ಯಾಕೆ ಏನಾಯಿತು ಅಂತ. ಅಳ್ತಾಯಿದ್ರು. ಅಳ್ಬೇಡ, ಏನು ಹೇಳು ಅಂದು. 2% 200 ರೂಪಾಯಿ ನನಗೆ ವೇತನ ಇದು ಪೆನ್ಷನ್ ಬರುತ್ತೆ ಅಂತ, ಓಲ್ಡ್ ಏಜ್ ಪೆನ್ಷನ್. ಎಷ್ಟು? 200 ರೂಪಾಯಿ. 200 ರೂಪಾಯಿ. ಆ 200 ರೂಪಾಯಿ ಎಷ್ಟು ತಿಂಗಳಿಗೆ ಬರುತ್ತೆ? ಒಂದು ಸತಿ ಅಲ್ಲ, 200 ರೂಪಾಯಿ ತಿಂಗಳಿಗೆ. ಆ ದುಡ್ಡು ಬರೋಷ್ಟರಲ್ಲಿ ಅವ್ರಿಗೆ 7 ತಿಂಗಳಾಗತ್ತೆ. 200 ರೂಪಾಯಿ ಬರೋದು 7 ತಿಂಗಳಿಗೆ. ಆ ನೆಕ್ಸ್ಟ್ ಮಂತ್ ಇನ್ನೊಂದು 200 ರೂಪಾಯಿ ಬರೋದಕ್ಕೆ ನೆಕ್ಸ್ಟ್ ಇನ್ನು 7 ತಿಂಗಳಿಗೆ. ಈ ಫೆಬ್ರವರಿ ಕೊಟ್ಟರೆ ಕಾಯಬೇಕು. ಎಷ್ಟು ಕೊಡೋದಕ್ಕೆ? 200 ರೂಪಾಯಿ. ನಾಚಿಕೆ ಆಗಬೇಕು. ಸರ್ಕಾರಗಳು ಬಂದು ಯಾವ ಸರ್ಕಾರ ಆದರೂ ಇರಲಿ, ಈ JDS ಇರ್ಬೋದು, ಇಲ್ಲ ಕಾಂಗ್ರೆಸ್ ಇರ್ಬೋದು, ಇಲ್ಲ BJP ಇರ್ಬೋದು, ನನ್ನ ಪಕ್ಷನೂ ನಾಳೆ ಆ ಥರದ್ದು ಏನಾದರೂ ಮಾಡಿದರೆ ನಾನೇ ಧ್ವನಿ ಎತ್ತೋದು ಅದ್ರ ಬಗ್ಗೆ ಫಸ್ಟ್ ನಾನೇ. ಯಾಕೆ ಅಂತಂದರೆ ಆ 200 ರೂಪಾಯಿ ತೊಗೊಳ್ಳೋಕ್ಕೆ ಅವ್ರು ಆಟೋ ರಿಕ್ಷಾನಲ್ಲಿ ಹೋಗಿ ತೊಗೊಂಡು ಬರೋಷ್ಟರಲ್ಲಿ 500 ರೂಪಾಯಿ ಪೆಟ್ರೋಲು ಡೀಸೆಲ್ಗೆ ಆಗ್ತದೆ, ಕಾರಿಗೆ ಇಲ್ಲ ಆಟೋಗೆ ಏನೋ ಒಂದು. ಸೊ ಅದಕ್ಕೆ ನಾನೇನು ಇವತ್ತು ಡಿಸೈಡ್ ಮಾಡಿದ್ದೀನಿ ಅಂದರೆ, 200 ರೂಪಾಯಿ ಯಾರ ಹತ್ರನೂ ಭಿಕ್ಷೆ ಬೇಡಕ್ಕೆ ಹೋಗಬೇಡಿ. ನನ್ನ ಸ್ವಂತ ಹಣದಿಂದ ಒಂದು 20-30 ಜನದ ಒಳಗಡೆ ಈ ಪ್ರತಿಯೊಂದು ವಾರ್ಡ್ನಲ್ಲೂ 2000 ರೂಪಾಯಿಗೆ ನನ್ನ ಸ್ವಂತ ಹಣದಿಂದ ನಿಮ್ಮ ಮನೆಗಳಿಗೆ ಚೆಕ್ ಬರೋ ಹಂಗೆ ನಾನು ಆಫೀಸ್ ಸೆಟಪ್ ಮಾಡ್ತೀನಿ. ಆಯಾ ವಾರ್ಡಲ್ಲಿ ಯಾರ್ಯಾರು ಮುಖ್ಯಸ್ಥರು ಇರ್ತಾರೋ ಅಂಥವ್ರಿಗೆ ಕೊಡ್ತೀನಿ ನಾನು. ಅದು ತಿಂಗಳಿಗೆ 2000 ಒಬ್ಬರಿಗೆ, 20-30 ಜನಕ್ಕೆ ನಾನು ಅದನ್ನು ಯೋಜನೆ ಹಾಕ್ಕೊಂಡಿದ್ದೀನಿ. ವಯಸ್ಸಾದವ್ರಿಗೆ. ಅದು ಸಮಾಜ ಸೇವೆ ನಿಮ್ಮ ಕಡೆಯಿಂದ ಕೊಡ್ತಾ ಇರುವಂಥದ್ದು, ಇದು ರಾಜಕೀಯ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಐ ವಿನ್ ಆರ್ ನಾಟ್, ಇದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ಗೆಲ್ಲಿ ನಿಮ್ಮ ಕಡೆಯಿಂದ ಸಹಾಯ ಹೋಗ್ತಾ ಇರುತ್ತೆ. ಈಗ ಇನ್ನೊಂದು ಹೇಳ್ತೀನಿ, ನಮ್ಮದು 100% ಇವತ್ತು ನಾನೇನು ಡಿಕ್ಲೇರ್ ಮಾಡಿದ್ದೀನಿ ಇವತ್ತು ನನ್ನ ಆಸ್ತಿ ಘೋಷಣೆ ಮಾಡಿದ್ದೀನಿ. 400 ಕೋಟಿನ 400 ಚಿಲ್ಲರೆ. ನಾನು ಇವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡ್ತೀನಿ, 5% ಅಷ್ಟು ಅಮೌಂಟು ನಾನು ಯಾವುದು ಈ ಬಡ ಓದೋದಕ್ಕಿರ್ಬೋದು, 100 ಜನ ಮಕ್ಕಳು ಸಾಕೋದಕ್ಕೆ, 100 ಮನೆ ಕಟ್ಟಲಿಕ್ಕೆ, ಮತ್ತು ನಮ್ಮದೇ ಆ ಥರದಕ್ಕೆ ನಾನು ನಂದು 5% ಅಷ್ಟು ಪ್ರಾಪರ್ಟಿ ಏನು ಡಿಕ್ಲೇರ್ ಮಾಡಿದ್ದೀನೋ ಹಂತವಾಗಿ ಅದನ್ನು ಸಮಾಜ ಸೇವೆಗೆ, ಬಡವರ ಸೇವೆಗೆ ನಾನು ಶತಸಿದ್ಧ. ಇದು ನಾನು ಹೇಳಿದ್ದೀನಿ. ಅಂದರೆ ನಿಮ್ಮ ಆಸ್ತಿ ಗಳಿಕೆಯಲ್ಲಿ 5% ನಾನೇನು ನನ್ನ ಕಮಿಷನ್ ತೊಗೊಂಡು ಕೊಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಸಂಪಾದನೆ ಮಾಡಿದ್ರಲ್ಲೇ ಕೊಡ್ತಾ ಇದ್ದೀನಿ. ನಾನು ನಮ್ಮಪ್ಪ ಸಂಪಾದನೆ ಮಾಡಿರೋದ್ರಲ್ಲಿ, ಅದನ್ನು ಉಳಿಸ್ಕೊಂಡು ನಾನು ಬೆಳೆಸಿರೋದ್ರಲ್ಲಿ 5% ಏನು ಡಿಕ್ಲೇರ್ ಮಾಡಿದ್ದೀವೋ ಇವತ್ತು,
ಅದು ಬಡವ್ರಿಗಾಗಿ ನಾನು ಅದನ್ನು ಮೀಸಲಿಡ್ತೀನಿ. ಇದು ನನ್ನ ಯೋಜನೆ. ಇವತ್ತು ಹಲವಾರು ಮಿನಿಸ್ಟರ್ಸು MLAಗಳು ಘೋಷಣೆ ಮಾಡಿದ್ದಾರೆ. 150 ಕೋಟಿ, 200 ಕೋಟಿ, 1500 ಕೋಟಿ, 2000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಚಾಲೆಂಜ್ ಮಾಡ್ತೀನಿ, ನಾನು ಹಾಕ್ಕೊಂಡಿರೋ 5% ನಾನೇನು ಪ್ರಾಪರ್ಟಿ ಇದೆಯೋ ನಾನು ಅದು ಕೊಟ್ಟಂಥ ಸಂದರ್ಭದಲ್ಲಿ ಬರುವಂಥ ಚುನಾವಣೆ ನೆಕ್ಸ್ಟ್ 28ಅಲ್ಲಿ ನಾನು ಕಡಿಮೆ ಆಗಿರುತ್ತೋ ಇಲ್ಲ ಅದು ಡಬಲ್ ಆಗಿರುತ್ತೋ ನಿಮ್ಗೆ ತೋರಿಸ್ತೀನಿ. ಅದನ್ನು ಯೋಜನೆಗಳಿಗೆ ಏನು ಇಟ್ಟಿದ್ದೀನೋ ಆ ದೇವರೇ ನನಗೆ ಅದನ್ನು ಡಬಲ್ ಮಾಡಿಕೊಡ್ತಾನೆ. ಆ ಡಬಲ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು 10% ಕೊಡ್ತೀನಿ ನೆಕ್ಸ್ಟ್ ಟೈಮ್. ಯಾರಾದರೂ ಈ ಒಂದು ನಾನು ಮಾಡಿರೋ ಯೋಜನೆಗೆ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದಾರಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಎಲ್ಲ MLAಗಳು, ಇಡೀ ಇಂಡಿಯಾಗೆ ನಾನು ಹೇಳ್ತೀನಿ ಬೇಕಾದರೆ, ನಾನು ಅಷ್ಟು ದೊಡ್ಡವನಲ್ಲ ಹೇಳಲಿಕ್ಕೆ. ಅವರು ನಾನೇನು 5% ಕೊಡ್ತೀನೋ ಅವ್ರು 1%, 2% ಆದರೂ ಕೊಡಲಿ. 5% ಬೇಡ. ನಾನು ಈ ಕೊಬ್ಬಿಂದ ಹೇಳ್ತಾ ಇಲ್ಲ, ಇದು 5% ಕೊಡ್ತೀನಿ ಅಂತ. ನನಗೆ ನಮ್ಮ ಬಡವರ ಇದಕ್ಕೆ ಆ ಯೋಜನೆಗಳಿಗೆ ನಾನು 8% ಇಟ್ಟಿದ್ದೀನಿ. ಇವತ್ತು ಯಾರು ಡಿಕ್ಲರೇಷನ್ ಕೊಟ್ಟಿದ್ದಾರೋ ಅವ್ರು 1%, 2% ಕೊಡಲಿ ಸಾಕು. ನಾನು ಚಾಲೆಂಜ್ ಮಾಡ್ತೀನಿ, ಯಾರೂ ಕೊಡಲ್ಲ. ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಇದಿಲ್ಲ, ಅರ್ಹತೆ ಇಲ್ಲ. ಅವ್ರನ್ನ ಕ್ವಶನ್ ಮಾಡೋ ಇದು ನಮಗಿಲ್ಲ. ಈ ಸಮಾಜ ಸೇವೆಗೆ ಕೊಡಲಿ, ಅವ್ರು ಕೊಡುಗೆ ಆಗಿ. ಕೆಲವೊಂದಿಷ್ಟು ಜನ ಅಧಿಕಾರ ಬಂದುಬಿಟ್ರೆ ಸರ್ ಹಾಗೇನೆ ಏನೋ ಒಂದು ಕಡೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ಬಿಡ್ತಾರೆ ಅನ್ನೋ ಹಾಗಾದರೆ ಆಸ್ತಿಯಲ್ಲೂ ಕೂಡ ಅಂದರೆ ನಿಮ್ಮ ಗಳಿಕೆಯಲ್ಲೂ ಕೂಡ ನಾನು ಇದಿಷ್ಟು ಸಮಾಜ ಸೇವೆಗೆ ಮೀಸಲಿಡ್ತೀನಿ ಅಂತ ಕೂಡ ಹೇಳ್ತಾರೆ ಅಂತಂದರೆ ಈ ಬಾರಿಯ ಚುನಾವಣೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿಯಿಂದ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇರುವಂಥದ್ದು. ಒಂದು ಕಡೆ ಇಷ್ಟು ದಿನ ಕಾಂಗ್ರೆಸ್ ಹಾಗೆ BJP ನಡುವೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಸಮಾಜ ಸೇವೆ ಮುಖಾಂತರವಾಗಿ ಕೂಡ ನೀವು ಗುರುತಿಸ್ಕೊಂಡು ಬಂದಿದ್ದೀರಿ. ಈಗ JDS ಕೂಡ ಬಹಳ ಟಫ್ ಕಾಂಪಿಟೇಷನ್ ನೀಡುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ನೋಡಿ, ಈಗ ನಿಮಗೆ 5 ವರ್ಷ ಆಳ್ವಿಕೆಯಲ್ಲಿ BJP ಸರ್ಕಾರ, 2.5 ವರ್ಷ ಇವರು ನಮ್ಮ ಕುಮಾರಸ್ವಾಮಿ ಆದಮೇಲೆ BJP ಇದಕ್ಕೆ ಬಂದು ಪವರಿಗೆ ಬಂತು. ದ ಡೇ 1 ಟಿಲ್ ದ ಡೇ ಎಂಡ್ ಯಾವ ಹಗರಣಗಳಾಗಿದೆ. ಕೋವಿಡ್ ಟೈಮಲ್ಲಿ ಸ್ಕ್ಯಾಮ್ಗಳು ನೋಡಿದ್ದೀರ, ಬೆಡ್ ಸ್ಕ್ಯಾಮು, ಆ ಸ್ಕ್ಯಾಮು ಅಂತ ನೋಡಿದ್ದೀರ. 40% ಸ್ಕ್ಯಾಮ್, 40% ಕಮಿಷನ್ನು, ಇಡೀ ಜನಗಳಿಗೆ 40% ಅಂತ ಎಲ್ಲರಿಗೂ ಗೊತ್ತು. ಬೆಲೆ ಏರಿಕೆ, ಸಿಲಿಂಡರ್ ಬೆಲೆ ಏರಿಕೆ, ಕೈಗೆ ಸಿಗ್ತಿಲ್ಲ. ಸೊ ಅವರು ನಮ್ಮ ಜನ ಇವತ್ತು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ಜನ ದೇವರವರು. ಇಲ್ಲ 40% ತಗೊಳ್ಳೋರಿಗೆ ಓಟ್ ಹಾಕ್ತಾರೋ, ಇಲ್ಲ ಇನ್ನೂ ಹೆಚ್ಚಿಗೆ ನೆಕ್ಸ್ಟ್ ಟೈಮ್ ಅವ್ರನ್ನೇ ಗೆಲ್ಲಿಸಿ ಇರೋದೆಲ್ಲ ಕಂಪ್ಲೀಟಾಗಿ 100% ಕಮಿಷನ್ ಕೊಟ್ಟು ಅವ್ರು ಬೀದಿಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಮತದಾರರಿಗೆ. ಎಲ್ಲ ನಿರ್ಣಯ ಅವ್ರ ಕೈಯಲ್ಲಿ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಸ್ಟಾರ್ ಪ್ರಚಾರಕರನ್ನು ಮಾಡಲಾಗ್ತಾ ಇದೆ ಅಂತ ನಿಮ್ಮ JDS ಪಕ್ಷದಿಂದ ಹಾಗೆ ನಿಮ್ಮ ಕಡೆಯಿಂದ ಯಾರೆಲ್ಲ ಸ್ಟಾರ್ ಪ್ರಚಾರಕರಿದ್ದಾರೆ? ನಮಗೆ ಸ್ಟಾರ್ ಪ್ರಚಾರಕರು ಒಬ್ಬರು ದೇವೇಗೌಡರು. ವಯಸ್ಸಾದ ಕಾರಣ ಅವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಇದು ನೆಕ್ಸ್ಟು ಕುಮಾರಸ್ವಾಮಿಯವರು ಮತ್ತು CM ಇಬ್ರಾಹಿಂ ಅವರು. ಸೊ ಇವರಿಬ್ಬರು ಇರ್ತಾರೆ. ಮತ್ತು ನಮ್ಮ ಹೋರಾಟಗಾರರು, ದಲಿತ ಮುಖಂಡರುಗಳು ಯಾರಿದ್ದಾರೋ ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಅಲ್ಲ, ನಮ್ಮ ರಾಜ್ಯದಲ್ಲಿ ಚಿಂತಕರು ಮತ್ತು ಹೋರಾಟಗಾರರು ಯಾರಿದ್ದಾರೋ, ಪದ್ಮಭೂಷಣ ತಗೊಂಡಿರೋಂಥವ್ರು, ನಮ್ಮ ಸಾಲುಮಾರ ಅಕ್ಕ, ತಿಮ್ಮಕ್ಕ, ಇಂಥವ್ರು ಯಾರು ಈ ದೇಶಕ್ಕೆ ಸೇವೆ ಮಾಡಿದ್ದಾರೋ ಅವ್ರನ್ನ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ತೀನಿ. ಸೊ ಅವ್ರನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಗೌರವಿಸಿ ಅವ್ರು ಮಾಡಿರತಕ್ಕಂಥ ಒಂದು ಸಾಧನೆಗಳನ್ನು ಇಡೀ ದೇಶಕ್ಕೆ ಗೊತ್ತು. ಅವ್ರು ಪದ್ಮಭೂಷಣ ತೊಗೊಂಡ್ಮೇಲೆ ಸುಮ್ಮನೆ ಕೊಡೋಲ್ಲ ಯಾರು. ಸೊ ಅವ್ರನ್ನ ಕರ್ಕೊಂಡೋಗಿ ನಾನು ಪ್ರಚಾರ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಇವತ್ತು. ಅವ್ರಗಳ ಮುಖಾಂತರವಾಗಿ ಒಂದು ಉತ್ತಮ ಸಂದೇಶ ರವಾನೆ ಮಾಡೋದು. ಹೌದು ಸರ್, ಬೊಮ್ಮನಹಳ್ಳಿ ಕ್ಷೇತ್ರದ ಜನತೆಗೆ ಹಾಗೆ ನಿಮ್ಮ JDSನ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ನಿಮ್ಮ ಜೊತೆಗಿದ್ದಾರೆ. ಇನ್ನೇನು ಚುನಾವಣೆ ಕೂಡ ದಿನಗಣನೆ ಮಾತ್ರ ಬಾಕಿ ಇರುವಂಥದ್ದು. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಅಂತ ಗೊತ್ತಿದೆ. ಕಾಂಗ್ರೆಸ್ನವರು ಪಾಪ ನೆನ್ನೆನೋ ಮೊನ್ನೆನೋ ಯಾವುದೋ ಒಂದು ಪ್ರಚಾರದಲ್ಲಿ BJP B ಟೀಮು ಅದು ಅಂತ ಹೇಳಿದ್ದಾರೆ. ಬಿನೋ ಸಿನೋ ಡಿನೋ ಅದು
ಯಾರು ಯಾವ ಪೊಸಿಷನ್ಗೆ ಹೋಗ್ತಾರೆ ಅಂತ ದುರಹಂಕಾರದಿಂದ ಹೇಳೋವಂಥದ್ದು ಬೇಡ. ಜನಗಳು ಮತ ಹಾಕೋದು ಬಿಡ್ತಾರೋ, ಯಾರಿಗೆ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಏನು ಓಟ್ ಹಾಕ್ತಾರೋ ಬೇಡ. ಸ್ವಲ್ಪ ಮಾತಾಡೋವಾಗ ಸ್ವಲ್ಪ ಹಿಡ್ತಾ ಇರಬೇಕು. ಅವ್ರಿಗೆ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದಂಗಿದೆ ರಾಜಕೀಯವಾಗಿ. ಪಾಪ ಅವರೆಲ್ಲ ಒಂದು 25-30 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಎಲ್ಲ ಎಲೆಕ್ಷನ್ಗಳು ಫೇಸ್ ಮಾಡಿ ಬಂದಿರೋಂಥವ್ರು ಕಾಂಗ್ರೆಸ್ನವರು. ಸೊ ಅವ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾವು ಯಾಕೆ ಮಾತಾಡಬೇಕು? ಅವ್ರ ಎಕ್ಸ್ಪೀರಿಯೆನ್ಸು ಎಲ್ಲ ಗೊತ್ತಿದೆ. ಈಗ ನಿನ್ನೆ ಮೊನ್ನೆ ಹೇಳ್ದೆ B ಟೀಮು C ಟೀಮು ಅಂತ ಹೇಳಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಯಾವ B ಟೀಮು ಅಂತ. ಒಂದು ಕಡೆ ನಮ್ಮ ಇವರು BJPನವರು ಇವತ್ತು ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಆ ಹುಡುಗರು ಯಾರು ಬರ್ತಾರೋ ನಮ್ಮ ಪ್ರಚಾರಕ್ಕೆ, ಆ ಪ್ರಚಾರಕ್ಕೆ ಬಂದಾಗ ಆ ಹುಡುಗರನ್ನ ತಗೊಂಡೋಗಿ ಮನೇಲಿ ಕೂಡಾಕ್ಕೊಳ್ಳೋದು, ಅವ್ರಿಗೆ ಬೆದರಿಕೆ ಹಾಕೋದು, ನಾಳೆ ದಿನ ನೀನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರಚಾರ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ನಾನು ಅವತ್ತು ಎಲೆಕ್ಷನ್ ಕಮಿಷನರ್ಗೆ ಮಾತಾಡಲಿಕ್ಕಿತ್ತು. DCP ಅವ್ರಿಗೂ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ಕ್ಯಾಂಪೇನ್ ಮಾಡ್ಬೋದು, ನೀವು ನಮ್ಮ ಮನೆ ಹತ್ರ ಬಂದು ಕ್ಯಾಂಪೇನ್ ಮಾಡಿ, ನಮಗೇನು ಅಡ್ಡಿ ಇಲ್ಲ. ನಾನು ನಿಮ್ಮ ಏರಿಯಾಗೆ ಬಂದಾಗ ಪೊಲೀಸ್ ಸ್ಟೇಷನ್ಗೆ ಆ ಹುಡುಗರು ಕರ್ಕೊಂಡೋಗಿ ಕೂರಿಸೋದು, ನಿನಗೆ ಜೈಲಿಗೆ ಹಾಕ್ಸ್ತೀನಿ ಅನ್ನೋದು, ಮರ್ಡರ್ ಮಾಡಿಸ್ತೀನಿ ಅಂತ ಅವ್ರ ಶಿಷ್ಯಂದ್ರು ಹೇಳೋದು, ಬೆದರಿಕೆ ಹಾಕೋದು, ಮನೇಲಿ 2-3 ಅವರ್ ಕೂರಿಸ್ಕೊಳ್ಳೋದು, ಇದೆಲ್ಲ ಮಾಡಿದ್ದಾರೆ. ಅದನ್ನು ನಾನು ಇವತ್ತು ಲೆಟರ್ ರೆಡಿ ಮಾಡಿದ್ದೀನಿ. ಪೊಲೀಸ್ ಆರ್ ಹ್ಯಾಂಡ್ ಇನ್ ಲವ್ ವಿತ್ ದ ಲೋಕಲ್ MLA. ಸೊ ಆಯಾ ಸ್ಟೇಷನಲ್ಲಿ ಯಾರ್ಯಾರು ಇನ್ಸ್ಪೆಕ್ಟರ್ಗಳು ACPಗಳಿದ್ದಾರೋ ಇವತ್ತು, ಬಾರಿಂಗ್ DCP ಆ್ಯಂಡ್ ಹೈಯರ್ ಅಪ್ಸ್, ಎವ್ರಿಬಡಿ ಈಸ್ ಇನ್ವಾಲ್ವ್ಡ್ ವಿತ್ ಹಿಮ್. ಸೊ ನಾನು ಮನವಿ ಮಾಡ್ತೀನಿ ಡಿಪಾರ್ಟ್ಮೆಂಟಿಗೆ, ಇಫ್ ಇದೇ ಥರ ಇನ್ನು 2-3 ಇನ್ಸ್ಟೆನ್ಸಸ್ ಆಯಿತು ಅಂದರೆ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಈಗ ಎಲೆಕ್ಷನ್ ಕಮಿಷನ್ಗೆ. ಇಫ್ ಎಲೆಕ್ಷನ್ ಕಮಿಷನ್ಗೂ ಇವರು ಸೆಂಟ್ರಲ್ ಗೌರ್ಮೆಂಟು ಇವ್ರದ್ದೇ ಇರೋದ್ರಿಂದ, ಸ್ಟೇಟ್ ಗೌರ್ಮೆಂಟ್ ಇವ್ರದ್ದೇ ಇರೋದ್ರಿಂದ ಅವ್ರು ಏನೂ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಕೋರ್ಟ್ ಮೆಟ್ಲೇ ಇರೋದಂತೂ 100% ಗ್ಯಾರಂಟಿ. ಯಾರು ರೌಡೀಸ್ ಇದ್ದಾರೋ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ, ಇಡೀ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ರೌಡಿಗಳಿದ್ದಾರೋ ಇವತ್ತು ಬೊಮ್ಮನಹಳ್ಳಿನಲ್ಲಿ ಬರ್ತಾರೆ. ಇನ್ನು 2 ದಿವಸಕ್ಕೆ ಭಯದ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಅದಕ್ಕೆ ಶಾಂತಿಯುತವಾಗಿ ನಾನೇನು ಪ್ಲ್ಯಾನ್ ಮಾಡ್ತೀನೋ ಅದು ಇನ್ನು 2-3 ದಿವಸದಲ್ಲಿ ಗೊತ್ತಾಗತ್ತೆ. ಯಾವ ಫೋರ್ಸಸ್ ತರಿಸ್ತೀನಿ, ಅವ್ರದ್ದೇ ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ನಾನು ಜಗ್ಗಲ್ಲ. ನಾನು ಕೋರ್ಟ್ ಮೆಟ್ಲಿಂದ ಡೈರೆಕ್ಷನ್ಸ್ ಕೊಡಿಸಿ ಯಾರು ಜನ ಭಯ ಬೀಳ್ದಂಗೆ, ಅವರು ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಬೇಕೋ ಓಟ್ ಹಾಕಬೇಕು, ಯಾರು ಹೋಗಿ ಅವ್ರು ಬೆದರಿಸೋದಂಥ ಒಂದು ಇನ್ಸ್ಟೆನ್ಸಸ್ ಗೊತ್ತಾಯಿತು ಅಂದರೆ ನಾನು ಮಿಕ್ಕಿದ್ದ ದಾರಿ ನಾನು ಹಿಡಿತೀನಿ ಅಂತ ಹೇಳ್ತೀನಿ. ಎರಡನೇದು, ಇವತ್ತು ನಾನು ಜನಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ಏನು ನಾವು ಪ್ರಚಾರ ಮಾಡ್ತಾಯಿದ್ದೀವಿ, ನೀವು ಯಾರೂ ಭಯ ಬೀಳುವಂಥ ಸಮಸ್ಯೆ ಇಲ್ಲ. ನಾನು ಎಲ್ಲ ರೀತಿಯಾದ ನಿಮಗೆ ಸಹಾಯ, ಪೊಲೀಸ್ ಇರ್ಬೋದು, ನಿಮ್ಗೆ ಯಾರಾದರೂ ಹೊಡೆಯೋದೇನಾದರೂ ಆಯಿತು ಅಂದರೆ ನಾನು ಆನ್ ದ ಸ್ಪಾಟ್ ಬಂದು ಅದನ್ನು ಫೈಟ್ ಮಾಡೋ ಕೆಪಾಸಿಟಿ ನನಗೂ ಇದೆ. ನನಗೂ ಸಾಕಷ್ಟು ರೌಡಿಗಳು ಫ್ರೆಂಡ್ಸ್ ಇದ್ದಾರೆ. ನಾನು ಆ ಕೆಲಸ ಮಾಡಲ್ಲ. ಇದು ನಮ್ಮ ಧರ್ಮ ಅಲ್ಲ. ಇದು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಬಂದಿರೋದು. ನಾವು ರೌಡಿಸಮ್ ಮಾಡಿ ಓಟ್ ಹಾಕ್ಸ್ಕೊಳ್ಳೋದಾಗಲಿ, ಅವನು ಯಾರೋ ನನ್ನ ಜೊತೆಗೆ ಕಾಣಿಸ್ಕೊಂಡಿದ್ದ ತಕ್ಷಣ ಅವನ ಫೋಟೋ ಹಿಡಿಯೋದು ಮಾಡಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ಅವ್ರ ಮಾಹಿತಿ ಇದೆ ಅಲ್ಲಿ. ಸಂತೋಷ. ಇನ್ನೂ ನಿಮ್ಮ ಇನ್ನೂ ಒಂದು 100 ಜನ ಹಾಕ್ಕೊಂಡು ಬೇಕಾದ್ರೆ ಮಾಹಿತಿ ತೊಗೊಳ್ರಿ. ಯಾವುದಕ್ಕೂ ನಾನು ಬೇಕಾದರೆ ಹಾಕ್ಬೋದು, ಬಟ್ ಆ ಕೆಲಸಕ್ಕೆ ನಾನು ತೊಡಗಲ್ಲ. ಸಮಾಜ ಸೇವೆ ಪ್ರಯೋಜನ ಇಲ್ಲ. ಆಗಲಿ, ಎಷ್ಟು ದಿನ ಈ ಥರ ಮಾಡ್ತಾರೋ ನೋಡೋಣ. ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಹಾಗೆ ಬೊಮ್ಮನಹಳ್ಳಿ ಕ್ಷೇತ್ರದ ವಿಚಾರವಾಗಿ ನಿಮ್ಮ JDS ಪಕ್ಷದಿಂದ ಏನು ಸ್ಪರ್ಧೆ ಮಾಡ್ತಾ ಇದ್ರು, ಜನಗಳ ರೆಸ್ಪಾನ್ಸ್ ಹೇಗಿದೆ, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದು TV ಜೊತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು
ಬೊಮ್ಮನಹಳ್ಳಿಯಲ್ಲಿ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನಾರಾಯಣರಾಜು ಅವರ ಮಾತಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವ ವಿಚಾರ ಆಗಿರ್ಬೋದು, ಹಾಗೆ ಚುನಾವಣೆ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಆಗುವಂಥ ಕೆಲವೊಂದು ವಿಚಾರಧಾರೆಗಳಾಗಿರ್ಬೋದು. ಇನ್ನು ನಾಮಪತ್ರ ಸಲ್ಲಿಕೆ ಆದ ನಂತರ ನಾರಾಯಣರಾಜು ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ರಾಜಕೀಯ ಹಾಗೆ ಸಮಾಜ ಸೇವೆ, ಮೊದಲ ಆದ್ಯತೆ ಸಮಾಜ ಸೇವೆಗೆ ನಂತರ ರಾಜಕೀಯ ಎನ್ನುವ ಮುಖಾಂತರವಾಗಿ ಸಾಕಷ್ಟು ವಿಷಯಗಳನ್ನು ಇಂದಿನ ಸಂದರ್ಶನದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಮತ್ತೊಂದು ಸ್ಪೆಷಲ್ ಗೆಸ್ಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಬ್ಲೂ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.